ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿನ್ನೆ ಮಾತ್ರ ಸಕ್ಕತ್ತಾಗಿತ್ತು ಜಗದೀಶ್ ಅವ್ರದ್ದು ಹುಲಿಯಿಂದ ಇಲಿಯಾಗುವುದು ಹೇಗೆ ಅಂತ ಟ್ರಾನ್ಸ್ಫಾರ್ಮೇಷನ್ ವಿಡಿಯೋ ಕೂಡ ಮಾಡ್ಬೋದು ಅಂತ ಅನ್ನಿಸ್ತು. ಸಿಕ್ಕಾಬಟ್ಟೆ ಕಾಮಿಡಿಯಾಗಿತ್ತು. ಸ್ಟಾರ್ಟಿಂಗಲ್ಲಿ ಫುಲ್ಲು ರಗಡ್ 5 ಮಿನಿಟ್ಸು, ಇನ್ನು 5 ಮಿನಿಟ್ಸ್ ಮಾತ್ರ ತುಸ್ಪಟ್ಟಾಗಿ ಬಲೂನಿಂದ ಗಾಳಿ ಹೋದಂಗಾಯಿತು ನನಗೆ. ಅಷ್ಟು ಕಾಮಿಡಿ ಅಂತ ಅನ್ನಿಸ್ತು. ಸ್ಟಾರ್ಟಿಂಗು ಸಿಕ್ಕಾಪಟ್ಟೆ ಮಜಾ ಬಂತು. ಆ್ಯಕ್ಚುಲಿ ನಿನ್ನೆ ಜಗದೀಶ್ ಅವ್ರನ್ನ ನೋಡಿದಾದ್ಮೇಲೆ, ಅಂದರೆ ಅವ್ರು ಸೀರಿಯಸ್ ಆಗಿದ್ದರೂ ಕೂಡ ಫಸ್ಟ್ ಟೈಮ್ ಅವ್ರು ಕಾಮಿಡಿ ಪೀಸ್ ಥರ ಕಂಡಿದ್ದು. ಎಪಿಸೋಡ್ ಸ್ಟಾರ್ಟ್ ಆಗ್ತಾನೆ ಹೇಳ್ತಾ ಇರ್ತಾರೆ, ಬಿಗ್ ಬಾಸ್ ಐ ವಿಲ್ ಎಕ್ಸ್ಪೋಸ್ ಯು, ಬಿಗ್ ಬಾಸ್ ನಿಮ್ಮನ್ನು ಎಕ್ಸ್ಪೋಸ್ ಮಾಡ್ತೀನಿ, ಬಿಗ್ ಬಾಸಲ್ಲಿ ಏನಾಗುತ್ತೆ ಅಂತ ಎಲ್ಲ ಎಕ್ಸ್ಪೋಸ್ ಮಾಡ್ತೀನಿ, ಮತ್ತು ನಿಮ್ಮ TRPಗೋಸ್ಕರ ಏನೇನೋ ಹೇಳ್ತಾಯಿದ್ರು, 200 ಕೋಟಿ ಕೊಟ್ಟು ತಂದ್ಕೊಳ್ತೀನಿ ಅಂತ ಎಲ್ಲ ಕೊಂಡ್ಕೋತೀನಿ ಬಿಗ್ ಬಾಸ್, ನನಗೆ ಅಷ್ಟು ಕೆಪಾಸಿಟಿ ಇದೆ ಅಂತ ಎಲ್ಲ ಮಾತಾಡ್ತಾಯಿದ್ರು. ಅಷ್ಟಲ್ಲದೆ ಪಾಪ ಮಾನಸಿಕ ತುಕಾಲಿ ಅವ್ರನ್ನ ಕೂಡ ತುಂಬ ನೆನ್ನೆ ಟಾರ್ಗೆಟ್ ಮಾಡಿ ಮಾತಾಡಿದರು ಅಂತ ಅನ್ನಿಸ್ತು, ವಿಚ್ ಇಸ್ ವೆರಿ ರಾಂಗ್. ನನಗಂತೂ ತುಂಬ ಬೇಜಾರಾಯಿತು. ಯಾಕಂದರೆ ಅವ್ರು ಹೇಳ್ತಾರೆ, ಬ್ರೋ ಯಾರು ಗುರು ಇವಳು, ಜಸ್ಟು ಒಂದು ಕಾಮಿಡಿ, ಸಂತೋಷ್ ಅವರ ಹೆಂಡತಿ ಅಷ್ಟೇ, ಅಂದರೆ ಒಬ್ಬ ಕಾಮಿಡಿಯನ್ ಹೆಂಡತಿ ಅಷ್ಟೇ ಇವಳು, ನಾನು ಫ್ಯೂಚರ್ CM, ಈ ಥರ ಇದ್ದರೆ ಈ ಮನುಷ್ಯನ್ಗೆ ಯಾರು ಗುರು ಓಟ್ ಹಾಕೋದು. ಅದೇ ಹೇಳಿದ್ರಲ್ಲ, 200 ಕೋಟಿ ಕೊಟ್ಕೊಂಡು ಆ ಸೀಟ್ನೇನಾದರೂ ಕೊಂಡ್ಕೋಬೇಕಷ್ಟೇ ಈ ಮನುಷ್ಯ, ಅಷ್ಟು ಬಿಟ್ಟರೆ ಇನ್ನೇನೂ ಮಾಡೋಕ್ಕಾಗಲ್ಲ. ಆ ವರ್ಡ್ನ ಜಗದೀಶ್ ಅವರು ಯೂಸ್ ಮಾಡಬಾರ್ದಾಗಿತ್ತು. ಪಕ್ಕಾ ಸುದೀಪ್ ಸರು ಇದನ್ನು ಬಂದು ಹೈಲೈಟ್ ಮಾಡ್ತಾರೆ. ಅಂದರೆ ಇವಳು ಜಸ್ಟ್ ಒಬ್ಬ ಕಾಮಿಡಿಯನ್ ಹೆಂಡ್ತಿ ಅಂದರೆ ಆ ಸ್ಟೇಟ್ಮೆಂಟ್ ಅಂದರೆ ಅದು ತುಂಬ ಬಿಗ್ ಸ್ಟೇಟ್ಮೆಂಟ್ ಅಂತ ಅನ್ನಿಸ್ತು. ಮತ್ತು ಐಶ್ವರ್ಯ ಪೈ ಹತ್ರ ಹೇಳ್ಕೊಳ್ತಾ ಇರ್ತಾರೆ, ಮತ್ತು ಶಿಶಿರ್ ಹತ್ರ ಕೂಡ ತುಂಬ ಜಗಳ ಆಡ್ತಾ ಇರ್ತಾರೆ. ಅಂದರೆ ಐಶ್ವರ್ಯ ಪೈ ಹತ್ರ ಹೇಳ್ತಾರೆ, ಅರೆ ನನ್ನ ಕೆಪಾಸಿಟಿ ಏನು ಅಂತ ಗೊತ್ತಿಲ್ಲ ಇವಳಿಗೆ, ನಾನು ಈ ಬಿಗ್ ಬಾಸ್ ಶೋನೇ ನಾನು ಕೊಂಡ್ಕೊತೀನಿ, ಏನು 200 ಕೋಟಿನಾ 300 ಕೋಟಿನಾ ತಗೋಬಾರೋ ಅಂತ ನನ್ನ ಅಸಿಸ್ಟೆಂಟ್ಸ್ಗೆ ಹೇಳಿದ್ರೆ ಇರ್ತಾರೆ ಅಂತೆಲ್ಲ ಮಾತಾಡ್ತಾರೆ. ಆದರೆ ಐಶ್ವರ್ಯ ಮಾತ್ರ ಏನು, ಐಶ್ವರ್ಯ ಅಂತೀನಿ, ಮೋಕ್ಷಿತಾ ಮಾತ್ರ ಏನು ಕೇಳಿಸ್ಕೊಳ್ದಂಗೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಅದಾದಮೇಲೆ ಶಿಶಿರ್, ಅದೇನಕ್ಕೆ ಶಿಶಿರ್ನ ಕೆಣಕಾಕಿದ್ರೋ ಅಲ್ಲಿ ವಿತೌಟ್ ರೀಸನ್ ಶಿಶಿರ್ನ ಕೆಣಕಿದ್ರು ಅಂತಲೇ ಹೇಳ್ಬೋದು. ಏನೋ ನನ್ನ ಬಗ್ಗೆ ಮಾತಾಡ್ತಿದ್ಯಾ, ಏನೋ ಹೇಳೋ, ನನ್ನ ಹತ್ರನೇ ಡೈರೆಕ್ಟಾಗಿ ಮಾತಾಡೋ ಅಂತ ಅಂತಾರೆ. ಸರ್ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಏನು ಪ್ರೂಫ್ ಇದೆ ಅಂದರೆ, ಅದೇನೋ ಹೇಳ್ತಾ ಇದ್ದಲ್ಲ, ಅವ್ರಿಗೆ ಗೊತ್ತಿಲ್ಲ, ಅವ್ರ ಹೆಸರು ಕೂಡ ಶಿಶಿರ್ ಅವರು ಅಲ್ಲೆಲ್ಲೂ ಯೂಸ್ ಮಾಡಿಲ್ಲ. ಆ ಥರ ಸುಮ್ಮನೆ ಹೋಗಿ ಶಿಶಿರ್ನ ಕೆಣಕಿ, ನೀನು ಬರೀ ದುಡ್ಡುಗೋಸ್ಕರ ಬಂದಿದ್ಯಾ, ದುಡ್ಡುಗೋಸ್ಕರ ಬಂದಿರೋದು ನೀನು ಅಂತ ಅಂತಾರೆ, ವಿಚ್ ಇಸ್ ಸೋ ಹ್ಯುಮಿಲಿಯೇಟಿಂಗ್. ಎಷ್ಟು ಬೇಜಾರಾಗುತ್ತೆ ಅಂದರೆ ಆ ಮಾತಿಗೆ. ಅಲ್ಲಿ ಬಂದಿರೋರೆಲ್ಲರಿಗೂ, ಎಲ್ಲರೂ ಬಂದಿರೋದು ಕೂಡ ನೇಮು ಫೇಮು ಎಲ್ಲದಕ್ಕೇ. ಜಗದೀಶ್ ಅವರು ಕೂಡ ಅಲ್ಲಿ ಹೋಗಿರೋದು ಅವ್ರ ಪರಾಕ್ರಮ ಏನು ಅಂತ ತೋರಿಸ್ಕೊಳ್ಳೋದಕ್ಕೇ. ಪ್ರತಿಯೊಬ್ಬರು ಒಂದೊಂದು ರೀಸನ್ಗೆ ಹೋಗಿರ್ತಾರೆ. ಬಟ್ ಅಲ್ಲಿ ದುಡ್ಡುಗೋಸ್ಕರಳೋ ನೀನು ಬಂದಿರೋದು, ದುಡ್ಡಿಗೋಸ್ಕರ ನೀನೇನು ಮಾಡಿಬಿಡ್ತೀನಿ ಗೊತ್ತಾ, ಚಾಲೆಂಜ್ ಮಾಡಿದ್ಯಾ ಅಂತ ತುಂಬ ರೂಡಾಗಿ ಮಾತಾಡಿದರು ಅಂತ ಅನ್ನಿಸ್ತು ನನಗೆ ಶಿಶಿರ್ ಅವರು. ಆ ಥರ ಮಾತಾಡಿದರೆ ಯಾವ ಮನುಷ್ಯ ಆದರೂ ಟ್ರಿಗರ್ ಮಾಡ್ತಾರೆ. ಮತ್ತು ಎಲ್ಲರೂ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ನೋಡೋರು ಬೇಗ ಅಂತಲೇ ಟ್ರಿಗರ್ ಮಾಡ್ತಾ ಇದ್ದಾರೆ, ಟ್ರಿಗರ್ ಆಗಬೇಡ ಅಂತ. ಶಿಶಿರ್ನ ತುಂಬ ಅಂದರೆ ತುಂಬ ಕೂಲ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಂತ ಹೇಳ್ಬೋದು ಎಲ್ಲ ಕಂಟೆಸ್ಟೆಂಟ್ಸು. 200 ಕೋಟಿ ಮಾಡ್ತೀನಿ ಅಂತ ಹೇಳಿದ್ರು. ಇದೆಲ್ಲ ಜಗಳ ಆದಮೇಲೆ ಫುಲ್ಲು ಶಾಕು ಆಯಿತಾ. ಮತ್ತು ಎಲ್ಲರೂ ಊಟ ಮಾಡಿಸ್ತಾರೆ ಅಂತ ಹೇಳಿದ್ರು ಕೂಡ ನನಗೆ ಊಟ ಬೇಡ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೇ ಹೋಗಿ ತಿಂತಾ ಇದ್ದಾರೆ ಗುರು, ಲೈಟ್ ಆನ್ ಮಾಡ್ಕೊಳ್ದೇನೆ. ಆದರೆ ಬಿಗ್ ಬಾಸ್ ಲೈಟ್ ಆನ್ ಮಾಡೋದು ಬಿಡಿ, ಆದರೆ ಅಷ್ಟು ಬೆಳಿಗ್ಗೆನೇ ಹೋಗಿ ತಿಂದು ಹೋಗಿ ಮಲ್ಕೊಂಡಿದ್ದು ಮಾತ್ರ ಸಿಕ್ಕಾಪಟ್ಟೆ ಕಾಮಿಡಿ ಅನ್ನಿಸ್ತು. ಅದಾದಮೇಲೆ ಬೆಳಿಗ್ಗೆ ಮಾರ್ನಿಂಗ್ ಸಾಂಗಲ್ಲೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಎಲ್ಲರಿಗೂ ಹೋಗಿ ಸಾರಿ ಕೇಳ್ತಾ ಇದ್ದಾರೆ. ಧನ್ರಾಜ್ ಹತ್ರ ಹೋಗಿ ಸಾರಿ ಕೇಳಿದರು. ಅದು ಅವರು ಸಾರಿ ಕೇಳಬೇಕಾದ್ರೂ ಕೂಡ ಅವರೇ ರೈಟು ಅಂತ ತೋರಿಸ್ಕೊಂಡ್ರಲ್ಲ, ಅದು ಸಿಕ್ಕಾಪಟ್ಟೆ ನನಗೆ ಹೈಲೈಟ್ ಅನಿಸಿದ್ದು. ಹೇಳ್ತಾರೆ, ನೋಡು ನೀನು ಇಷ್ಟೇ ಇದ್ರೂ ಕೂಡ ನೀನು ಯಾರನ್ನ ಬೇಕಾದರೂ ಎದುರಾಕೋಬಲ್ಲೆ ಅಂತ ನಾನು ನಿನಗೆ ಪ್ರೂವ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಈ ಥರ ಮಾಡಿದ್ದು ನಿನಗೆ ಅಂತ ಅಂತಾರೆ. ಕಾಮಿಡಿ ಗುರು, ಕಾಮಿಡಿ. ಆ ಮನುಷ್ಯ ಡಬ್ಬ ಅವರೇ ಎಷ್ಟು ಬೇಕೋ ಅಷ್ಟು ಹೊಡ್ಕೋತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತು ಸಾರಿ ನಾನು ಹಂಗೆ ಮಾಡಬಾರ್ದಾಗಿತ್ತು ಅಂತ ಧನ್ರಾಜ್ ಅವರಿಗೂ ಕೇಳಿದ್ರು. ಮತ್ತು ಧನ್ರಾಜ್ ಅವರ ಸಿಗ್ನೇಚರ್ ಸ್ಟೆಪ್ ಏನೋ ಅದಕ್ಕೆ ಹೆಸರಿಟ್ಟಿದ್ದಾರಪ್ಪ, ಎಗ್ರೋ ಆಸನ, ಅದು ಕ್ರಿಯೇಟರ್ ಬಂದ್ಬಿಟ್ಟು ನಮ್ಮ ಜಗದೀಶ್ ಅವರು ಅಂತ ಅದೆಲ್ಲ ಮಾತಾಡಿದ್ರು. ತುಂಬ ಚೆನ್ನಾಗಿ ಫನ್ನಿ ಆಗಿದ್ರು ಅಂತಲೇ ಹೇಳ್ಬೋದು. ಮತ್ತು ಬಿಗ್ ಬಾಸ್ ಟೀಮ್ಗೆ ಸಾರಿ ಕೇಳಿದ್ರು, ಇಲ್ಲಿ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಸಾರಿ ಕೇಳಿದರು. ಗುರು ಹಿಂಗಿದ್ರೇ ಜಗದೀಶ್ ಸರ್ ಚೆನ್ನಾಗಿರ್ತಾರೆ ಅಂತ ಅನ್ಸುತ್ತೆ. ಬಟ್ ತುಂಬ ಪೀಸ್ ಅನಿಸ್ಬಿಡ್ತು ಬಿಗ್ ಬಾಸ್. ನಿನ್ನೆ ಒಂದು ಸ್ವಲ್ಪ ಆದರೂ ಜಗಳ ಮಾಡಬೇಕು, ಬಟ್ ಹಂಗಂತ ಎಲ್ಲರ ಮೇಲೂ ಕಿತ್ತಾಕೊಂಡು ಹೋಗಿ ಎಲ್ಲ 1 hour ಎಪಿಸೋಡ್ ಕೂಡ ಅವರೇ ತೊಗೊಳಂಗಂತೂ ಇರಬಾರ್ದು. ಸೊ ನೋಡಬೇಕು ಹಿಂಗೆ ಕಾಮಾಗಿರ್ತಾರ, ಯಾವಾಗ ಎಲ್ಲರನ್ನೂ ಹೋಗಿ ಕೆಣಕ್ತಾರೆ ಅಂತ ವೆಯ್ಟ್ ಮಾಡಿ ನೋಡಬೇಕು. ನೋಡೋಕೆ ಮಾತ್ರ ತುಂಬ ಅಂದರೆ ತುಂಬ ಫನ್ನಿಯಾಗಿತ್ತು. ಇದು ನಿಜವಾಗ್ಲೂ ಜಗದೀಶ್ ಸರ್ ಏನೋ ಅನ್ನಂಗಿತ್ತು. ಇದಾದಮೇಲೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕ್ ಏನಪ್ಪ ಅಂದರೆ, ಸ್ವರ್ಗವಾಸಿಗಳಿಗೆ ನರಕವಾಸಿಗಳಲ್ಲಿ ಇಬ್ಬರು ಯಾರು ಸ್ವರ್ಗಕ್ಕೆ ಬರೋಕ್ಕೆ ಅರ್ಹತೆ ಇಲ್ಲ ಅನ್ನೋದನ್ನ ಹೇಳ್ಬೇಕು. ಮತ್ತು ಅದಕ್ಕೆ ರೀಸನ್ ಕೂಡ ತಕ್ಕಂತೆ ಹೇಳಬೇಕು, ಆಯಿತಾ.
ಸೊ ಸ್ವರ್ಗವಾಸಿಗಳು ಇವಾಗ ಇಬ್ಬರು ನರಕವಾಸಿಗಳು, ಇವರು ಸ್ವರ್ಗಕ್ಕೆ ಬರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬೇಕಾಗುತ್ತೆ. ಆಗ ಫಸ್ಟ್ ಬಂದ್ಬಿಟ್ಟು ನಮ್ಮ ಜಗದೀಶ್ ಅಣ್ಣನೇ ಬಂದರು, ಜಗದೀಶ್ ಮಾಮನೇ ಬಂದರು. ಜಗದೀಶ್ ಮಾಮ ಬಂದ್ಬಿಟ್ಟು ಗೋಲ್ಡ್ ಸುರೇಶನ್ನ ನಾಮಿನೇಟ್ ಮಾಡ್ತಾರೆ. ನಾಮಿನೇಟ್ ಮಾಡಬೇಕಾದ್ರೆ ಅವ್ರು ಹೇಳಿದ ರೀಸನು, ತುಂಬ ಲೇಸಿಯಾಗಿರ್ತಾರೆ, ಯಾವಾಗಲೂ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡಿರ್ತಾರೆ, ಅಷ್ಟೇ ಅಲ್ಲದೆ ಹೊಟ್ಟೆ ಅಂತ ಫೂಲ್ ಮಾಡಿ ನನ್ನ ಹತ್ರ ಮೊಟ್ಟೆ ಮತ್ತು ಇವೆಲ್ಲ ಬನಾನ ಎಲ್ಲ ಇಸ್ಕೊಂಡ್ರು ಅಂತ ಹೇಳ್ತಾರೆ. ಜಗದೀಶ್ ಮಾಮ ತುಂಬ ಕ್ಲವರಾಗಿ ಆಡ್ತಿದ್ದೀನಿ ಅಂತ ಅಂದ್ಕೊತಾ ಇದ್ದಾರೆ, ಬಟ್ ನಿಜ ಫೂಲ್ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಜಗದೀಶ್ ಮಾಮನಿಗೂ ಗೊತ್ತು ಅದು ರೂಲ್ಸ್ ಬ್ರೇಕ್ ಮಾಡಿದ್ರೆ ನರಕವಾಸಿಗಳಿಗೇನೆ ಪ್ಲಸ್ ಆಗೋದು ಅಂತೆಲ್ಲ ಗೊತ್ತು ಜಗದೀಶ್ ಮಾಮನಿಗೆ. ಅದು ಗೊತ್ತಿದ್ದೇ ಹೆಲ್ಪ್ ಮಾಡಿರೋದು. ಮತ್ತು ಇವಾಗ ಹೋಗ್ಬಿಟ್ಟು ಜಗದೀಶ್ ಅವರೇ ನನ್ನ ಫೂಲ್ ಮಾಡಿದ್ರು ಅಂತ ಹೇಳಿದ್ದು ನನಗೆ ಒಳ್ಳೆ ಕಿಲಾಡಿ ನಮ್ಮ ಮಾಮ ಅಂತ ಅನ್ನಿಸ್ತು. ಅದಾದಮೇಲೆ ಶಿಶಿರ್ ಅವ್ರನ್ನ ಹೇಳಿದ್ರು. ಶಿಶಿರ್ ಅವ್ರಿಗೆ ಹೇಳ್ತಾ ಪರ್ಸ್ನಲಿ ನಾವಿಬ್ಬರು ತುಂಬ ಕನೆಕ್ಟ್ ಆಗಿಲ್ಲ ಅಂತ ಹೇಳಿದ್ರು. ಯಾಕಂದರೆ ಅವರು ಆಲ್ರೆಡಿ ಶಿಶಿರ್ ಮತ್ತು ಜಗದೀಶ್ ಅವ್ರಿಗೆ ಆವಾಗ ತಾನೇ ಜಗಳ ನಡೆದಿರುತ್ತೆ, ಅದಕ್ಕೋಸ್ಕರ. ಮತ್ತು ಅಷ್ಟೇ ಅಲ್ಲದೆ ನೀವು ಕೂಡ ಇನ್ಯಾಕ್ಟಿವ್ ಆಗಿರ್ತೀರ ಅಂತ ಹೇಳಿದ್ದು ನನಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ಶಿಶಿರ್ ಅವರು ತುಂಬ ಚೆನ್ನಾಗಿರ್ತಾರೆ, ಆಟ ಆಡ್ಕೊಂಡು ಹಾಡು ಹೇಳ್ಕೊಂಡು ಬಂದಿರೋರ ಹತ್ರ ಎಲ್ಲನೂ ಚೆನ್ನಾಗಿ ಮಾತಾಡ್ಕೊಂಡು. ಟಾಸ್ಕಲ್ಲಿ ಅವ್ರು ಸೋತಿರ್ಬೋದು, ಬಟ್ ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೇ ಸೋತರು, ನಾಮಿನೇಟ್ ಆದರು. ಪ್ರತಿಯೊಂದರಲ್ಲೂ ಇನ್ವಾಲ್ವ್ಮೆಂಟ್ ಇರುತ್ತೆ. ಜಗದೀಶ್ ಅವರು ಎರಡೂ ಹೇಳಿದ್ದು ಕೂಡ ರಾಂಗ್ ಅಂತ ಅನ್ನಿಸ್ತು. ಯಾಕಂದರೆ ಸುರೇಶ್ ಅವರು ತುಂಬ ಟ್ರೈ ಮಾಡಿ ಜಗದೀಶ್ ಅವ್ರ ಹತ್ರ ಹೆಗ್ಗು ಎಲ್ಲ ಇಸ್ಕೊಂಡಿದ್ದಾರೆ. ಮತ್ತು ಈ ಕಡೆ ಶಿಶಿರ್ ಅವ್ರದ್ದು ಕೂಡ ಏನೂ ತಪ್ಪಿಲ್ದೇ ದುಡ್ಡಿಗೋಸ್ಕರ ಬಂದಿದೆಯಾ ಇನ್ಆ್ಯಕ್ಟಿವ್ ಅಂತ ಹೇಳಿದ್ದು ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು. ಸೊ ಜಗದೀಶ್ ಮಾಮ ಯಾವಾಗಲೂ ರಾಂಗೆ, ಅದೇ ಹೈಲೈಟ್ ಅವ್ರಿಗೆ. ನೋಡಬೇಕು ಇನ್ನು ಮುಂದೆ ಹೆಂಗೆ ಇರ್ತಾರೆ ಅಂತ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಧನರಾಜ್ ಅವರು ಹೆಂಗಪ್ಪ ಹೇಳೋದು ಇವಾಗ ಒಬ್ಬರನ್ನ ಬರಬೇಡಿ ಅಂತ ತುಂಬಾ ಮೃದು ಸ್ವಭಾವದವರು ಅಂತ ಅನಿಸುತ್ತೆ. ಬಿಗ್ ಬಾಸ್ಗೆ ಯಾಕಪ್ಪ ಬಂದರು ಅಂತ ಅನಿಸುತ್ತೆ. ನೋಡಬೇಕು ಇವ್ರು ಹಿಂಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾರಾ, ಚೇಂಜ್ ಆಗ್ತಾರಾ, ಇಲ್ಲಾಂದರೆ ಒಳ್ಳೆ ತಂದಲ್ಲೂ ಕೂಡ ಗೇಮ್ ಗೆಲ್ಬೋದು ಗುರು. ಅದಕ್ಕೆ ಎಕ್ಸಾಂಪಲ್ ಶ್ರುತಿ ಮ್ಯಾಮು ತುಂಬ ಒಳ್ಳೆ ತಂದಲ್ಲೇ ಅವರು ಕೂಡ ಗೆದ್ದಿದ್ದು. ಸೊ ನೋಡಬೇಕು. ಧನರಾಜ್ ಆಚಾರ್ ಬಂದುಬಿಟ್ಟು ಫಸ್ಟು ಸುರೇಶ್ ಅವ್ರನ್ನ ಹೇಳ್ತಾರೆ. ಸುರೇಶ್ ಅವ್ರನ್ನ ಹೇಳ್ಬಿಟ್ಟು ಇವ್ರು ಕರೆಕ್ಟ್ ಪಾಯಿಂಟ್ ಹೇಳಿದ್ರು ಅಂತ ಹೇಳ್ಬೋದು. ಆ ಟಿಶ್ಯೂ ಪೇಪರ್ನ ನಾನು ಕೊಡಲಿಲ್ಲ, ನೀವೇ ತೊಗೊಂಡಿದ್ದು, ಬಟ್ ಆದರೆ ನಾನು ಕೊಟ್ರಿ ಅಂತ ಹೇಳಿದ್ರು. ಸುರೇಶ್ ಅವರು ಡಿಫೆಂಡ್ ಚೆನ್ನಾಗಿ ಮಾಡ್ಕೊಂಡ್ರು, ಬಟ್ ಆದರೆ ಧನರಾಜ್ ಅವ್ರು ಹೇಳಿದ್ದು ಪಾಯಿಂಟ್ ಕರೆಕ್ಟು. ಯಾಕಂದರೆ ನೀನು ಸುಳ್ಳು ಹೇಳಿದೆ ಅಂತ ಧನರಾಜ್ ಅವ್ರ ಪಾಯಿಂಟ್ ಹೇಳಿದ್ದು. ಬಟ್ ಇವ್ರು ಹೇಳಿದ್ದು, ಸುರೇಶ್ ಅವ್ರು ಹೇಳಿದ್ದು, ನೀವು ನನ್ನನ್ನು ತಗೊಳ್ದೆ ನೋಡ್ಕೋಬೇಕಾಗಿದ್ದಿದ್ದು ಜವಾಬ್ದಾರಿ ನಿಮ್ಮದು ಅಂತ. ಬಟ್ ಧನರಾಜ್ ಅವ್ರ ಪಾಯಿಂಟು ಕರೆಕ್ಟಲ್ಲಿ ಅಲ್ಲಿ ಸುಳ್ಳು ಹೇಳಿದ್ರು ಅಂತ ಹೇಳಿದ್ದು. ಆ ಪಾಯಿಂಟ್ ನನಗೆ ಇಷ್ಟ ಆಯಿತು, ಅಬ್ಸರ್ವ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತು. ಅದಾದಮೇಲೆ ರಂಜಿತ್ ಅವ್ರಿಗೆ ಹೇಳ್ಬೇಕಾದ್ರೆ ಗುರು ಏನು ಹೇಳೋದು ಗುರು ಅಂತ ಫುಲ್ ಟೆನ್ಷನ್ ಆಗಿ ಹೇಳಿದ್ರು ಅಂತಲೇ ಹೇಳ್ಬೋದು. ರಂಜಿತ್ಗೆ ಹೇಳ್ತಾ, ನೀವು ಅಲ್ಲಿದ್ರೂ ಕೂಡ ನೀವು ಸರ್ವೈವ್ ಆಗ್ತೀರಾ ಅನ್ಸುತ್ತೆ, ಟಾಸ್ಕ್ ಆಡ್ತೀರಾ ಅಂತ ಅನ್ಸುತ್ತೆ, ಇಲ್ಲಿ ಬರಲಿಲ್ಲ ಅಂದರೂ ಕೂಡ ಅಲ್ಲಿದ್ರೂ ಸರ್ವೈವ್ ಆಗ್ತಾರೆ, ಅದಕ್ಕೋಸ್ಕರ ನಾನು ನಿಮ್ಮ ನೇಮ್ ತೊಗೋತೀನಿ ಅಂತಂದರು. ವಿಚ್ ಇಸ್ ರೈಟ್. ಮೋಸ್ಟ್ ಆಫ್ ದ ಮೆಂಬರ್ಸ್ ಅದೇ ರೀಸನ್ ತೊಗೊಳ್ತಾ ಇದ್ದಾರೆ. ಯಾಕಂದರೆ ತುಂಬ ಜನ ಸ್ಟ್ರಗಲ್ ಆಗ್ತಾ ಇದ್ದಾರೆ ನರ್ಕದಲ್ಲಿರೋಕೆ. ಅದಾದಮೇಲೆ ನಮ್ಮ ಉಗ್ರಂ ಮಂಜು ರೀಸನ್ ಕೂಡ ಬರ್ತಾರೆ. ಉಗ್ರಂ ಮಂಜು ಮಾತ್ರ ಸ್ಟಕ್ಕರ ಕೊಟ್ಟರು. ನಂಗೆ ಉಗ್ರಂ ಮಂಜು ಅಂತ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದ್ದಾರೆ ದಿನಕ್ಕೆ ಅಂತಲೇ ಹೇಳ್ಬೋದು. ಉಗ್ರಂ ಮಂಜು ಅವರು ಫಸ್ಟು ಇವ್ರಿಗೆ ಚೈತ್ರ ಕುಂದಾಪುರ ಅವ್ರಿಗೆ ಹೇಳ್ತಾರೆ, ನಿಮಗೆ ಜಾಸ್ತಿ ನಾನೇ ಅನ್ನೋದು ತುಂಬ ಇದೆ, ಮತ್ತು ಆಚೆಗಡೆ ವ್ಯಕ್ತಿ ಏನು ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳಲ್ಲ, ತುಂಬ ಲೌಡಾಗಿರ್ತೀರಾ ಅಂತ ಅಂದರು. ಅದಕ್ಕೆ ಚೈತ್ರ ಕುಂದಾಪುರ ಅವರು ಕೂಡ ತುಂಬ ಚೆನ್ನಾಗಿ ಡಿಫೆಂಡ್ ಮಾಡಿಕೊಂಡ್ರು ಅಂತ ಅನ್ನಿಸ್ತು. ಯಾಕಂದರೆ ಅವ್ರು ಏನು ಹೇಳಿದ್ರು ಅಂದರೆ, ಈಗ ಎಲ್ಲರಿಗೂ ನಾನು ನಂದೇ ಅಂತ ಇದ್ದೇ ಇರುತ್ತೆ, ಆದರೆ ನಾನೇನು ಸ್ಪೆಷಲ್ ಅಲ್ಲ, ಅಲ್ಲಿ ಎಲ್ಲರೂ ಅದೇ ಥರನೇ ಆಡೋಕ್ಕೆ ಬಂದಿರೋದು ಅಂತ ಹೇಳಿದ್ರು, ವಿಚ್ ಇಸ್ ನೈಸ್. ಆಮೇಲೆ ರಂಜಿತ್ ಅವರು ಕೊಟ್ಟಿದ್ದ ರೀಸನ್ ಸ್ವಲ್ಪ ಎಡ್ವರ್ಟ್ ಮಾಡಿದ್ರು ಮಂಜು ಅವರು ಅಂತ ಅನ್ನಿಸ್ತು. ಯಾಕಂದರೆ ಬಾತ್ರೂಮ್ ಕ್ಲೀನ್ ಮಾಡೋಕ್ಕೆ ಅವತ್ತು ರಂಜಿತ್ ಅವ್ರಿಗೆ ಅಸೈನ್ ಮಾಡಿರ್ತಾರೆ. ಹಂಗೆ ಅಸೈನ್ ಮಾಡಿರ್ಬೇಕಾದ್ರೆ ರಂಜಿತ್ ಅವರು ಅಂದ್ರಂತಾರೆ, ಇವಾಗ ನಾನು ಹೋಗಿದ್ದು ನಾನೇ ತೊಳಿಬೇಕಾ ಅಂತ ಅಂದ್ರಂತೆ. ಅದು ಕಾಮಿಡಿ ವೇಗೆ, ಅಯ್ಯೋ ನಾನು ಹೋಗಿದ್ದು ನಾನೇ ತೊಳಿಬೇಕಪ್ಪ ಅಂತ. ಅದನ್ನು ಉಗ್ರಂ ಮಂಜು ಅವರು ಹೈಲೈಟ್ ಮಾಡಿದ್ರು. ಅದಕ್ಕೆ ರಂಜಿತ್ ಅವರು ಕೂಡ ತುಂಬ ಚೆನ್ನಾಗಿ ಕ್ಲಾರಿಫಿಕೇಷನ್ ಕೊಡ್ತಾ, ನಾನು ಅಲ್ಲಿ ಕಾಮಿಡಿ ವೇಗೆ ಹೇಳ್ದೆ ಅಷ್ಟೇ, ಇವಾಗ ನಾನು ಒಯ್ದು ಬಂದುಬಿಟ್ರೆ ನಾನೇ ಇವಾಗ ಹೋಗಿ ತೊಳಿಬೇಕಲ್ಲಪ್ಪ ಅಂತ ಕಾಮಿಡಿಯಾಗಿ ಹೇಳ್ದೆ ಅಷ್ಟೇ. ನಾನು ಈ ಶೋಗೆ ಬಂದಿರೋದೇ ನಾನು ನ್ಯೂ ಪರ್ಸನ್ ಆಗಿ ಆಚೆ ಹೋಗಬೇಕು ಅಂತ. ಸೊ ನನಗೆ ಯಾವ ಕೆಲಸ ಕೊಟ್ಟರು ಮಾಡ್ತೀನಿ, ನಾನು ಹಂಗೆಲ್ಲ ಅಸಹ್ಯ ಪಟ್ಕೊಳ್ಳಲ್ಲ, ನನಗೆ ಆ ಥರ ಉದ್ದೇಶನೂ ಇಲ್ಲ ಅಂತ ಕ್ಲೀನಾಗೆ ಎಕ್ಸ್ಪ್ಲೇನ್ ಮಾಡಿದ್ರು. ನನಗೆ ಅದು ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು ರಂಜಿತ್ ಅವರಿಂದ. ಅದಾದಮೇಲೆ ನಮ್ಮ ಹಂಸ ಅವ್ರು ಬರ್ತಾರೆ. ಹಂಸ ಅವ್ರು ಬಂದುಬಿಟ್ಟು ಸುರೇಶ್ ಅವ್ರಿಗೆ ಹೇಳ್ತಾರೆ. ಯಾಕಂದರೆ ಹಂಸ ಅವ್ರನ್ನ ನಾಮಿನೇಟ್ ಮಾಡ್ತಾ ಸುರೇಶ್ ಅವರು ರೀಸನ್ ಕೊಟ್ಟಿದ್ದು, ನೀವು ಎಲ್ಲರ ಜೊತೆನೂ ಚೆನ್ನಾಗಿ ಎಸ್ಪೆಷಲಿ ನನ್ನ ಜೊತೆ ಇನ್ವಾಲ್ವ್ ಆಗಲ್ಲ ಅಂತ. ಅದಕ್ಕೆ ಹಂಸ ಅವ್ರು ಹೇಳಿದ್ದು ರೀಸನ್ ಕರೆಕ್ಟಾಗಿತ್ತು. ಯಾಕಂದರೆ ಸರ್ ನೀವು ನನ್ನ ಜೊತೆ ನಾನು ನಿಮ್ಮ ಜೊತೆ ಇನ್ವಾಲ್ವ್ ಆಗಲಿಲ್ಲ ಅಂದರೆ ನೀವು ಬಂದು ನನ್ನ ಜೊತೆ ಇನ್ವಾಲ್ವ್ಮೆಂಟ್ ತೋರಿಸ್ಬೋದಲ್ವಾ ಅಂತ ಹೇಳಿದ್ರು. ಅದಕ್ಕೆ ಸುರೇಶ್ ಅವ್ರು ಇದ್ಬಿಟ್ಟು ನಿಮ್ಮ ಕಡೆ ನರ್ಕದ ಕಡೆ ಬಂದರೆ ಅಲ್ವಾ ನಾನು ಇನ್ವಾಲ್ವ್ಮೆಂಟ್ ತೋರಿಸೋದು ಅಂತ ಹೇಳಿದ್ರು. ಬಟ್ ಹಂಸ ಅವರು ಬಂದಿದ್ದಾರೆ. ಆ್ಯಕ್ಚುಲಿ ಸುರೇಶ್ ಅವರೇ ಮಾತಾಡಿಲ್ಲ ಹಂಸ ಅವ್ರ ಹತ್ರ. ನಾನು ಎಪಿಸೋಡ್ ನೋಡಬೇಕಾದ್ರೆ ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ.
ನೆಕ್ಸ್ಟ್ ಬಂದ್ಬಿಟ್ಟು ಚೈತ್ರ. ಮತ್ತು ಚೈತ್ರ ಅವ್ರು ಇದ್ಬಿಟ್ಟು ನೀವು ತುಂಬ ಲೌಡಾಗಿದ್ದೀರಾ, ಮತ್ತು ಸ್ವರ್ಗದಲ್ಲಿ ಬಂದರೆ ಆ ಎನ್ವಿರಾನ್ಮೆಂಟ್ ಹಾಳಾಗುತ್ತೆ ಅಂತ ಅನಿಸುತ್ತೆ, ನೀವು ಅಲ್ಲೇ ಇರಿ ಅಂತ ಹೇಳಿದ್ರು. ಚೈತ್ರ ಅವ್ರು ಮಾತ್ರ ಸ್ವರ್ಗಕ್ಕೆ ಬರೋದು ಬಿಡವೇ ಬೇಡ ಗುರು, ಧ್ವಂಸ, ಸ್ವರ್ಗ ಧ್ವಂಸ ಆಗೋಗ್ಬಿಡುತ್ತೆ ಅವ್ರು ಅಲ್ಲೇ ಇರಲಿ. ಅದಾದಮೇಲೆ ಗೌತಮಿ ಬಂದುಬಿಟ್ಟು ಸುರೇಶ್ ಅವ್ರಿಗೆ ಉಪ್ಪಿನಕಾಯಿ ರೀಸನ್ ಕೊಟ್ಟು ಹೇಳಿದ್ರಲ್ಲ ಗೌತಮಿ, ವೆರಿ ಸಿಲಿ, ವೆರಿ 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 ಸಿಲಿ ಅಂತ ಅನ್ನಿಸ್ತು ನನಗೆ. ಬೇರೆ ಪಾಯಿಂಟ್ಸ್ ಹೇಳೋಕ್ಕೆ ತುಂಬ ಇತ್ತೇನೋ, ಚೈತ್ರ ಕುಂದಾಪುರ ಅವರೆಲ್ಲ ಇತ್ತೇನೋ, ಬಟ್ ನನಗೆ ತುಂಬ ಅಂದರೆ ತುಂಬ ಚೀಪ್ ಅನ್ನಿಸ್ತು ಅಂತ ಹೇಳ್ಬೋದು ಆ ಉಪ್ಪಿನಕಾಯಿ ರೀಸನ್ನು. ಅದಾದಮೇಲೆ ಅವರು ಕೂಡ ತುಂಬ ಎಮೋಷನ್ ಆದರು ಅಂತಲೇ ಹೇಳ್ಬೋದು ಸುರೇಶ್. ಅರೆ ನಾನು ಅಷ್ಟೊಂದು ವೆರೈಟಿ ಆಫ್ ಉಪ್ಪಿನಕಾಯಿ ತಿಂತಾಯಿದ್ದೆ ನಮ್ಮ ಮನೆಯಲ್ಲಿ, ಇವಾಗ ನೋಡಿದ್ರೆ ಉಪ್ಪಿನಕಾಯಿಗೋಸ್ಕರ ಹಿಂಗೆ ಮಾತಾಡಬೇಕಾಗಲ್ಲ ಅಂತ ಎಮೋಷ್ನಲ್ ಆದರೂ ಇರ್ಬೋದೇನು. ಅದಾದಮೇಲೆ ನಮ್ಮ ಗೌತಮಿಯವರು ಸುರೇಶ್ನವ್ರು ಹೇಳ್ತಾರೆ, ಮತ್ತು ಚೈತ್ರನೇ ಹೇಳ್ತಾರೆ ಅನಿಸುತ್ತೆ, ನಿಮ್ಮ ಹತ್ರ ಏನಾದರೂ ಮಾತಾಡಬೇಕಂದ್ರೆ ಲೌಡಾಗಿ ಮಾತಾಡಬೇಕಾಗುತ್ತೆ ಅಂತ ಹೇಳಿರ್ತಾರೆ ಅನಿಸುತ್ತೆ. ಅದಾದಮೇಲೆ ನಮ್ಮ ಐಶ್ವರ್ಯ ಬಂದಿದ್ದು ರೀಸನ್ನು ಹೇಳಿದ್ದು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ಬಟ್ ಸುರೇಶ್ ಅವರು ಆ ಥರ ಮಾತಾಡಿದ್ದು ಮಾತ್ರ 100% ತಪ್ಪು. ಯಾಕಂದರೆ ನಿನ್ನ ಹತ್ರ ಮಾತಾಡೋ ರೀತಿ ನನಗೆ ಇಷ್ಟ ಆಗ್ತಾಯಿಲ್ಲ ಅಂದರೆ ಅದು ತುಂಬಾ ಕೆಟ್ಟದಾಗಿ ಹೋಗುತ್ತೆ. ಎಕ್ಸ್ಪೆಷಲಿ ಒಂದು ಕಮೆಂಟ್ ಮಾಡಿದ್ರು ಅಂದರೆ ಹುಡುಗಿ ಮೇಲೆ, ಅದು ನಿಜವಾಗ್ಲೂ ಆಚೆಗಡೆ ನೋಡೋರಿಗೆ ಮಾತ್ರ ತುಂಬ ಕೆಟ್ಟದಾಗಿ ಹೋಗುತ್ತೆ. ಹುಡುಗಿ ಮೇಲೆ ಚೇಂಜ್ ಆಗೋ ಒಪಿನಿಯನ್ ಕೂಡ ತುಂಬ ಚಾನ್ಸಸ್ ಇರುತ್ತೆ ಅಂತಲೇ ನನಗನ್ನಿಸ್ತು. ಸುರೇಶ್ ಅವರು ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಮಾತಾಡಿದರೆ ಚೆನ್ನಾಗಿರೋದು. ಐಶ್ವರ್ಯ ಅವ್ರು ಏನು ಹೇಳಿದ್ದು, ನೀವು ಫಸ್ಟ್ ಟೈಮ್ ನನ್ನ ಜೊತೆ ಹೆಂಗೆ ಮಾತಾಡಿದ್ರಿ, ಅಣ್ಣ ತಂಗಿ ವೈಬ್ಸ್ ಬಂತಲ್ಲ, ಆ ವೈಬ್ಸು ನನಗೆ ಮತ್ತೆ ಕಾಣಿಸ್ತಾ ಇಲ್ಲ, ನೀವು ನನ್ನ ಅವಾಯ್ಡ್ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಹೊರತು ಸುರೇಶ್ ಅವ್ರ ಮೇಲೆ ಯಾವುದು ಕೆಟ್ಟದಾಗೆ ಬರೋ ಥರ ಐಶ್ವರ್ಯ ಅವರು ಯಾವುದೇ ಸ್ಟೇಟ್ಮೆಂಟ್ ಪಾಸ್ ಮಾಡಲಿಲ್ಲ. ಬಟ್ ಅದರ ಸುರೇಶ್ ಅವರು ತೊಗೊಂಡಿದ್ದ ರೀತಿ ಮಾತ್ರ ಅದು ಬೇರೆ ಆಗಿತ್ತು ಅಂತಲೇ ಹೇಳ್ಬೋದು. ಸುರೇಶ್ಗೆ ಬಾಂಧವ್ಯ ಇಲ್ಲ, ಈಗ ಆ ಎಮೋಷನ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಮತ್ತು ಚೈತ್ರ ಅವ್ರನ್ನ ಹೇಳ್ತಾ, ನೀವು ಮನೆಗೆ ಬಂದರೆ ಕುಕ್ಕರ್ ಥರ ಟಪ್ ಅಂತ ರಿಯಾಕ್ಟ್ ಮಾಡಿಬಿಡ್ತೀರಾ, ಮತ್ತು ತುಂಬ ಜಗಳ ಮಾಡ್ಕೋತೀರಾ, ವೈಬ್ಸ್ ಅಂದರೆ ನೀವು ಅಲ್ಲಿರೋದೇ ಅಂದರೆ ಆಬ್ವಿಯಸ್ಲಿ ಚೈತ್ರ ಕೊಟ್ಟರೆ ಅದೇ ರೀಸನ್ ಕೊಡ್ತಾರೆ, ನೀವು ಯಾರು ಆಪೋಸಿಟ್ ಪರ್ಸನ್ ಏನು ಮಾಡ್ತಾಯಿದ್ರೆ ಅಂತ ಕೇಳಿಸ್ಕೊಳ್ಳಲ್ಲ, ಅದಕ್ಕೋಸ್ಕರ ನಾವು ಈ ಥರ ನೀವು ಸ್ವರ್ಗಕ್ಕೆ ಬರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ ಅಂದಾಗ, ಸುರೇಶ್ ಅವ್ರು ಇದ್ಬಿಟ್ಟು ಐ ಡೋಂಟ್ ಹ್ಯಾವ್ ಕನೆಕ್ಟಿವಿಟಿ, ಐ ಆಮ್ ನಾಟ್ ಲೈಕಿಂಗ್ ಯು ದ ವೇ ದಟ್ ಯು ಟಾಕ್ ಆ್ಯಂಡ್ ಬಿಹೇವ್. ಅಂದರೆ ನೀವು ಯಾವ ಥರ ಬಿಹೇವ್ ಮಾಡ್ತಾ ಇದ್ದೀರಾ, ನೀವು ಯಾವ ಥರ ಮಾತಾಡ್ತಾ ಇದ್ದೀರಾ, ಅದೇ ನನಗೆ ಇಷ್ಟ ಆಗ್ತಾಯಿಲ್ಲ ಅಂತಂದರೆ ಒಬ್ಬ ಹುಡುಗಿಗೆ ಇದು ವೆರಿ 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 ಬ್ಯಾಡ್ ಕಮೆಂಟ್ ಅಂತಲೇ ಹೇಳ್ಬೋದು. ಸುರೇಶ್ ಅವರು ಈ ಥರ ಹೇಳ್ಬಾರ್ದಾಗಿತ್ತು. ಯಾವ ಹುಡುಗಿಗಾದರೂ ತುಂಬ ಬೇಜಾರಾಗುತ್ತೆ. ಐಶ್ವರ್ಯ ಅವರಾದರೆ ತುಂಬ ಹತ್ತಿರ ಕೂಡ. ಅಷ್ಟಲ್ದೇ ಐಶ್ವರ್ಯ ಆಲ್ರೆಡಿ ಈಗ ಧರ್ಮ ಮತ್ತು ಈ ಕಡೆ ರಂಜಿತ್ ಅಂತ ಸ್ವಲ್ಪ ಕಾಮಿಡಿಯಾಗಿ ಮಾತಾಡ್ತಾ ಇರೋದಕ್ಕೂ ಈಗ ಸುರೇಶ್ ಅವರು ಪಾಸ್ ಮಾಡಿರೋ ಸ್ಟೇಟ್ಮೆಂಟ್ಗೂ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಸುದೀಪ್ ಸರ್ ಇದ್ರ ಬಗ್ಗೆ ಖಂಡಿತ ಮಾತಾಡಬೇಕು, ಸುರೇಶ್ ಅವ್ರಿಗೆ ವಾರ್ನಿಂಗ್ ಕೊಡಲೇಬೇಕು, ಈ ಥರ ಯಾವತ್ತೂ ಪಾಸ್ ಮಾಡಬೇಡಿ ಅಂತ. ತುಂಬ ಹತ್ರ ಕೂಡ ಆ್ಯಕ್ಚುಲಿ ಅಂದರೆ ಯಾಕಂದರೆ ಐಶ್ವರ್ಯ ಅವ್ರಿಗೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ, ಅದನ್ನೇ ಹೇಳ್ತಾರೆ. ಅವ್ರಿಗೆ ಏನು ಗೊತ್ತು ನಾನು ಹೆಂಗೆ ಬಂದಿದ್ದೀನಿ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ನಮ್ಮ ಮನೆ ಕೆಲಸವ್ರಿಗೂ ಕೂಡ ನನ್ನ ಹತ್ರ ಮಾತಾಡಲ್ಲ ಅಂತೆಲ್ಲ ತುಂಬ ಹೇಳ್ಕೊಂಡತ್ತು. ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗೆ ಆ ಮೂಮೆಂಟಲ್ಲಿ ನೋಡಿದಾಗ. ಇಷ್ಟು ಯಾರಿಗೆ ಸ್ವರ್ಗಕ್ಕೆ ಬರಬೇಕು, ಯಾರು ನರ್ಕಕ್ಕೆ ಹೋಗಬೇಕು ಅನ್ನೋದ್ರ ಯಾರು ನರ್ಕದಿಂದ ಸ್ವರ್ಗಕ್ಕೆ ಇಬ್ಬರು ಮೆಂಬರ್ಸ್ ಬರಬಾರ್ದು ಅನ್ನೋದನ್ನ ಸ್ವರ್ಗವಾಸಿಗಳು ಹೇಳಿದ್ರು. ಅದಾದಮೇಲೆ ಬಿಗ್ ಬಾಸ್ ಬಂದುಬಿಟ್ಟು ಇನ್ನೊಂದು ಟಾಸ್ಕ್ ಕೊಟ್ಟರು, ಏನಂದರೆ ಸ್ವರ್ಗವಾಸಿಗಳು ನರ್ಕಕ್ಕೆ ಹೋಗೋ ಥರ, ಆ ನರ್ಕವಾಸಿಗಳಿಗೆ ಚಾನ್ಸ್ ಸ್ವರ್ಗಕ್ಕೆ ಬರೋ ಥರ ಅದರ ಒಂದು ಟಾಸ್ಕ್ ಆರ್ಗನೈಸ್ ಮಾಡಿದ್ರು. ಆ ಟಾಸ್ಕ್ ಏನಪ್ಪ ಅಂದರೆ, ಬಿಗ್ ಬಾಸ್ ಹೇಳಿದ ಕಲರ್ನ ಆ ಒಂದು ಬಲೆಯಲ್ಲಿ ಬಾಲ್ಸ್ ಇಟ್ಟಿರ್ತಾರೆ, ಆ ಬಲೆಯಿಂದ ಬಾಲ್ಸ್ ತೆಗೆದುಬಿಟ್ಟು ಅವ್ರ ಬಾಕ್ಸಲ್ಲಿ ಇಟ್ಕೋಬೇಕು. 15 ಮಿನಿಟ್ಸ್ ಟಾಸ್ಕು. ಸೊ ಆ 15 ಮಿನಿಟ್ಸಲ್ಲಿ ಯಾರು ಜಾಸ್ತಿ ಬಾಲ್ಸ್ನ ಸಂಪಾದಿಸ್ಕೊಂಡಿರ್ತಾರೋ ಅವರು ನರ್ಕದಿಂದ ಸ್ವರ್ಗಕ್ಕೆ ಹೋಗೋ ಆಪರ್ಚುನಿಟಿನ ಪಡಿತಾರೆ ಅನ್ನೋದನ್ನ ಆ ಟಾಸ್ಕಲ್ಲಿ ನಿನ್ನೆ ನಮ್ಮ ಹೆಸರು ವಿಕ್ರಮ್ ಅನ್ನೋದೇ ಬರುತ್ತಪ್ಪ, ಅವ್ರ ಹೆಸರೇನು ಧನುರ್ಮ, ಸ್ವಲ್ಪ ಸ್ವರ್ಗದಲ್ಲಿರ್ತಾರಲ್ಲ ಅವ್ರಿಗೆ ತುಂಬ ಏಟಾಗಿಬಿಡುತ್ತೆ. ತ್ರಿವಿಕ್ರಮ್ ಅವ್ರಿಗೆ ತುಂಬ ಏಟಾಗಿಬಿಡುತ್ತೆ. ಸೊ ಅವ್ರನ್ನ ಹಾಸ್ಪಿಟಲ್ಗೆ ಇವಾಗ ಸದ್ಯಕ್ಕೆ ಬಿಗ್ ಬಾಸ್ ಅವ್ರು ಕರೆಸ್ಕೊಂಡಿದ್ದಾರೆ, ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಇನ್ಫಾರ್ಮೇಷನ್. ಬಟ್ ಪ್ರೋಮೋ ನೋಡೋದ್ರಿಗೆ ಗೊತ್ತಾಗಿರುತ್ತೆ ಆತ ಫೈನ್ ಆಗಿದ್ದಾನೆ ಮತ್ತು ಟಾಸ್ಕ್ ಆಡ್ತಾ ಇದ್ದಾನೆ ಅಂತ. ಇಷ್ಟು ನೆನ್ನೆ ಎಪಿಸೋಡ್ ಆಗಿತ್ತು. ಮತ್ತು ನೆಕ್ಸ್ಟ್ ಪ್ರೋಮೋ ಬಂದರೆ ಅದರಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.